ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಒಂದು ವಿಶೇಷವಾದ ಜಾಗ, ತುಂಬ ನೀವು ನೋಡಿರಲ್ಲ ಕೇಳಿರಲ್ಲ ಅಂಥ ಜಾಗಕ್ಕೆ ನಿಮಗೆ ಇವತ್ತು ಕರ್ಕೊಂಡು ಬರ್ತಿದ್ದೀನಿ. ಬನ್ನಿ ಇವಾಗ ಅಲ್ಲಿ ಹೋಗೋಣ. ಯಾವ ಜಾಗ ಅಂತ ಅಂದ್ಬಿಟ್ಟು ನಿಮಗೆ ಸಸ್ಪೆನ್ಸಲ್ಲಿ ಇಟ್ಟಿದ್ದೀನಿ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ನಾನಿವತ್ತು ಯಾವ್ದು ಜಾಗಕ್ಕೆ ಬಂದಿದ್ದೀನಿ ಅಂದ್ರೆ ನೋಡಿ, ಕೃಷ್ಣ ಜನ್ಮಾಷ್ಟಮಿ ವಿಶೇಷವಾಗಿ ಇವ್ರ ಮನೆಯಲ್ಲಿ ಕೃಷ್ಣನ ಬಾಲ್ಯಾವಸ್ಥೆಯಿಂದ ಹಿಡಿದು ಅಂದ್ರೆ ಕೃಷ್ಣನ ಜನನದಿಂದ ಹಿಡಿದು ಒಂದು ದಶಾವತಾರದ ತನಕನು ಎಲ್ಲ ಗೊಂಬೆಗಳು ಇವ್ರ ಮನೆಯಲ್ಲಿ ಜೋಡಿಸಿದ್ದಾರೆ. ಅಪರೂಪವಾದ ಗೊಂಬೆಗಳು, ವಿಶೇಷವಾಗಿದೆ. ಅದನ್ನ ಅವರು ತೋರಿಸಿ ಹೇಳ್ತಾರೆ ಅದ್ರ ವಿಶೇಷತೆ ಎಲ್ಲದು. ಇವಾಗ ಇಲ್ಲಿದೆಲ್ಲ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ಸರ್ನ ವೆಲ್ಕಮ್ ಮಾಡ್ತೀನಿ ಇವಾಗ. ನಮಸ್ತೆ ಸರ್. ನಮಸ್ಕಾರ. ನಮ್ಮ ಹೆಸರು ಮೈಸೂರು ಶ್ರೀನಿವಾಸ್ ಅಂತ ತಿಮ್ಲಾಟ. ನಾನು PNT ರಿಟೈರ್ಡ್ ಆಫೀಸರು. ಇವಾಗ ನನಗೆ 81 ವಯಸ್ಸಾಯ್ತು. ನಾವು ಮೈಸೂರವರಾಗಿರೋದ್ರಿಂದ 100 ವರ್ಷಗಳಿಂದಾನೇ ನಾವು ಕೃಷ್ಣ ಜಯಂತಿಯನ್ನ ಆಚರಣೆಯನ್ನು ಅಯ್ಯಂಗಾರ್ಗಳು ಬಹಳ ವಿಜೃಂಭಣೆಯಿಂದ 1 ತಿಂಗಳ ಕಾಲ ಮೊದಲೇನೆ ನಾವು ಎಲ್ಲವನ್ನೂ ಮಡಿಯಾಗಿ ನಮ್ಮ ತಾಯಂದಿರುಗಳು ಅಜ್ಜಿ ಎಲ್ಲರೂ ಮಾಡಿ ಪ್ರಸಾದಗಳೆಲ್ಲ ಒಂದು ಬುಟ್ಟಿಲಿಟ್ಟು ಆಮೇಲೆ ನಾವೇನ್ ಮಾಡ್ತೀವಿ, ಕೆಲವರು ಕೃಷ್ಣ ಅಷ್ಟಮಿ ದಿವಸನೂ ಮಾಡ್ತಾರೆ, ಕೆಲವರು ಅಷ್ಟಮಿ ಪ್ಲಸ್ ರೋಹಿಣಿ ನಕ್ಷತ್ರ ಬರೋ ದಿವಸನೂ ಮಾಡೋ ಪದ್ಧತಿ ಇದೆ. ಆಗ ನಾವು ಪೂಜೆಯನ್ನು 12:30ಗೆ ರಾತ್ರಿ ಶುರು ಆದರೆ ಈ ವರ್ಷ ನನಗೆ 6ನೇ ತಾರೀಕು ಬಿದ್ದಿದೆ, ಇವತ್ತು ಬಿದ್ದಿದೆ. ಈ ಶುಭ ಸಂದರ್ಭದಲ್ಲಿ ಕೃಷ್ಣಾಷ್ಟಮಿ ದಿವಸ ಎಲ್ಲರಿಗೂ ನಾನು ಕರ್ನಾಟಕ ಜನಕ್ಕೆ ಶುಭವನ್ನು ಕೋರುತ್ತಾ ಹಾಗೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಸರ್, ಇದು ನಿಮ್ಗೆ ಚಿಕ್ಕ ವಯಸ್ಸಿಂದಲೇ ಇಂಟ್ರೆಸ್ಟ್ ಇದೆಯಲ್ಲ ಗೊಂಬೆ ಎಲ್ಲ ಜೋಡಿಸೋದು? ಇದೆ. ನಮ್ಮ ಪದ್ಧತಿಯಲ್ಲಿ ಕೃಷ್ಣನ ಆಚರಣೆಯನ್ನು ನಾವು ಸುಂದರವಾಗಿ ಪರಿಮಳವಾಗಿ ಆಚರಿಸ್ತಾ ಬರ್ತಾ ಇದ್ದೀವಿ ಮೈಸೂರವರು. ನಾವು ಅಯ್ಯಂಗಾರ ಆಗಿರೋದ್ರಿಂದ ವೈಷ್ಣವರು ಎಲ್ಲರೂ ಬಹಳ ವಿಜೃಂಭಣೆಯಿಂದ ಮಾಡೋದು ನಮ್ಮಲ್ಲಿ ಪದ್ಧತಿ. ಆದ್ರಿಂದ ನಾವು ಕೃಷ್ಣ ಜಯಂತಿ ದಿವಸ ನಮ್ಮ ಹಿರಿಯರೆಲ್ಲ ಮಾಡ್ತಾ ಇದ್ರು. ಒಂದು ದಿವಸ ನನಗೇನಾಯ್ತು, ನಾನು ಮಲ್ಲೇಶ್ವರಕ್ಕೆ ನಮ್ಮ ಶ್ರೀಮತಿಯವರೊಳದು ದಸರಾಗೆ ಯಾವ್ದಾನ ವರ್ಷ ತರ್ತೀವಲ್ಲ ಹೊಸದಾಗಿ ಬಂದಿದ್ದ ನಮೂನೆಗಳು, ಅದು ಒಂದು ತಗೊಂಡ್ ಬನ್ನಿ ಅಂದ್ರು. ಅಲ್ಲಿ ಹೋದಾಗ ಏನಾದ್ರೆ ನನಗೆ ಕೃಷ್ಣನ್ ನೋಡಿದೆ. ಕೃಷ್ಣನ್ ಮುದ್ದಾದ ಕೃಷ್ಣಗಳೆಲ್ಲ ನೋಡಿ ಆಸೆ ಆಯ್ತು. ಯಾಕೆ ನಾನು ಕೃಷ್ಣಂದು ಎಲ್ಲವನ್ನೂ ಭಾರತ ದೇಶ ಎಲ್ಲ ಕಡೆ ಹೋಗಿ, ಚೆನ್ನೈ ಮೈಸೂರು ಎಲ್ಲ ಕಡೆ ಹೋಗಿ ಕೃಷ್ಣನನ್ನ ಯಾಕೆ ನಾವು ಆ ನಮೂನೆಗಳನ್ನೆಲ್ಲ ಇದು ಮಾಡಿ ಅದರ ಕಥೆ ಎಲ್ಲ ಇಟ್ಟು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಅದನ್ನು ಮಾಡಿದೆ ನಾನು. ಆದ್ರಿಂದ ಇವಾಗ ನಮ್ಮ ಮನೆಯಲ್ಲಿ 3,000 ಕೃಷ್ಣ ಇದೆ. 3,000 ಕೃಷ್ಣ ಇದೆ. ಈ ಜಲ ನಮ್ಮ ಮನೆಯಲ್ಲಿ ಇದು ಬಾಡಿಗೆ ಮನೆ ಆಗಿರೋದ್ರಿಂದ ಕೋಣನಕುಂಟೆಯಲ್ಲಿ 27 ಸ್ಕ್ವೇರ್ ಇತ್ತು, ದೊಡ್ಡ ಮನೆ ಇತ್ತು. ಅಲ್ಲಿ ಎಲ್ಲವನ್ನೂ ಇಡ್ತಾ ಇದ್ದೆ. ಎಲ್ಲಾ ಟಿವಿಲಿ ಬಂದಿದೆ. ಇಲ್ಲಿ ಬಾಡಿಗೆ ಇರೋದನ್ನ ಮೇಲ್ಗಡೆ ಒಂದು 12x12 ಅಲ್ಲಿ ಇಟ್ಟಿದ್ದೀನಿ. ಇದು ಮಿಕ್ಕಿದೆಲ್ಲ ಆಗ್ಲಿಲ್ಲ, ಜಾಗ ಇಲ್ಲ. ಅದಕ್ಕೆ ಎಷ್ಟಿದೆಯೋ ಅಷ್ಟು ಜನನದಿಂದ ಹಿಡಿದು ವಿಶ್ವರೂಪ ದರ್ಶನವರೆಗೂ ಇಟ್ಟಿದ್ದೀನಿ. ಅದ್ರಲ್ಲಿ ಮುಖ್ಯವಾದ ಕೆಲವೆಲ್ಲ ಬಹಳ ವಿಶೇಷವಾಗಿದೆ. ಅದನ್ನ ಸಂವಹನ ಕೃಷ್ಣ ಇದೆ, ಅರ್ಧ ಕೃಷ್ಣ ಅರ್ಧ ರುಕ್ಮಣಿ. ಆಮೇಲೆ ಬ್ರಹ್ಮಾಂಡ ಮಾಡಿದ್ದೀನಿ ನಾವು ಎಲೆಕ್ಟ್ರಾನಿಕ್ಸ್ ಅಲ್ಲಿ. ತಾಯಿ ಯಶೋದೆ ಮಣ್ಣು ಮುಕ್ಕಿದಾಗ ಬಾಯಿ ತೆಗೆಯನ್ನಾಗ ಅವನು ಬ್ರಹ್ಮಾಂಡವನ್ನೇ ನೋಡ್ತಿರೋದು ಬಹಳ ಪರಿಮಳವಾಗಿ ಮಾಡಿದ್ದೀನಿ. ಅದು ಎಲ್ಲರೂ ಈ ಚಿಕ್ಕ ಮಕ್ಕಳಿಗೆಲ್ಲ ಬಹಳ ಇಷ್ಟ ಆಗುತ್ತೆ. ನೋಡೋಣ ಸರ್, ಹೇಗಿದೆ? ತುಂಬಾ ಚೆನ್ನಾಗಿದೆ ಸರ್. ಅದಕ್ಕೆ ನೀವು ಪುಣ್ಯ ಮಾಡಿದ್ದೀರಿ. ತುಂಬಾನೇ ಚೆನ್ನಾಗಿದೆ. ಶ್ರೀಕೃಷ್ಣನ ಬಾಯಲ್ಲಿ ಬ್ರಹ್ಮಾಂಡ. ಹೌದು. ಸೊ ಕೃಷ್ಣ ಲೀಲೆಗಳೆಲ್ಲದೂ ಇದೆ ಇಲ್ಲಿ. ಹೌದು.
ನಮ್ಮಲ್ಲಿ ಕೃಷ್ಣನ ಜನನದಿಂದ ಹಿಡಿದು ವಿಶ್ವರೂಪ ದರ್ಶನದವರೆಗೂ ನಮ್ಮನೇಲಿ ನೀವು ಎಲ್ಲವನ್ನೂ ನೋಡಬಹುದು. ಮುಖ್ಯವಾಗಿ ಇಲ್ಲಿ ನೀವು ನೋಡುವುದಂದ್ರೆ ನಾವು ಬಾಲ್ಯಲೀಲೆಗಳು ಬಹಳ ಇದೆ ನನ್ನ ಹತ್ರ. ಆ ಬಾಲ್ಯಲೀಲೆಗಳೆಲ್ಲ ಪ್ರತಿ ಒಂದೊಂದು ನಾನು ದ್ವಾರಕಾಗೆ ಹೋಗಿ ತಂದಿದ್ದೀನಿ, ಚೆನ್ನೈಗೆ ಹೋಗಿ ತಂದಿದ್ದೀನಿ, ಬೆಂಗಳೂರು, ಮೈಸೂರು ಎಲ್ಲ ಊರುಗಳಿಂದಾನು ತಂದಿದ್ದೀನಿ. ಅದರಲ್ಲೂ ಬೆಂಗಳೂರಲ್ಲಿ ನಾನು ಕಂಚಿಯಿಂದ ತಂದಿದ್ದೇನೆ, ಪಾಂಡಿಚೇರಿ ಅವ್ರಿಗೆ ಹೇಳಿಟ್ಟಿರ್ತೇನೆ ಬೆಂಗಳೂರಲ್ಲಿ. ಅವರೇ ಹೋಗಿ ಪಾಂಡಿಚೇರಿ, ಚೆನ್ನೈಗೆ ಹೋದಾಗ ಎಲ್ಲ ನಂಗೆ ಯಾವ್ದಾದ್ರು ಹೊಸದು ಬಂದ್ರೆ ಎಲ್ಲ ತಂದು ಕೊಡ್ತಾರೆ. ಆ ರೀತಿ ಇರುವಾಗ ನನಗೆ ಪೂತಿನಿ ಸಂಹಾರ ಇಲ್ಲಿದೆ. ಪೂತಿನಿ ಕಂಸ ಕಳ್ಸ್ಕೊಡ್ತಾನೆ, ಪೂತಿನಿನ ಹೋಗಿ ಹಾಲು ಕುಡ್ಬಿಟ್ಟು ಅಂತ ಅವಾಗ ಕೊಟ್ಟಾಗ ಅವಳು ರಾಕ್ಷಸಿ ಆಗಿರೋಳು ತಾಯಿ ವೇಷದಲ್ಲಿ ಬಂದು ಕೃಷ್ಣನಿಗೆ ಹಾಲು ಕೊಡ್ತಾಳೆ. ಹಾಲು ಒಂಚೂರು ಇದೆ ಅಂತ ಅವಳು ಎಗ್ರು ಬಿಡ್ತಾಳೆ, ನಿಜ ಇದು ಗೊತ್ತಾಗತ್ತೆ. ಅದರಿಂದ ಅವಳಿಗೂ ಕೂಡ ಹಾಲು ಕುಡಿದ್ನಲ್ಲ ಅಂತ ಮೋಕ್ಷವನ್ನು ಕೊಡ್ತಾನೆ. ಪೂತಿನಿ ಹಾಲು ಕುಡಿದಿದ್ದರಿಂದ ಅವಳಿಗೆ ಮೋಕ್ಷ ಸಿಗುತ್ತೆ. ಆಮೇಲೆ ಅದ್ರ ಪಕ್ಕದಲ್ಲಿ ಪಾರಿಜಾತ ಅಂತ ಪ್ರಸಂಗ ಅಂತ ಕೃಷ್ಣ ಪಾರಿಜಾತ ಹೂವು ತರೋದು ಇಲ್ಲಿದೆ, ಬಹಳ ಚೆನ್ನಾಗಿದೆ. ಅದು ರಮಣೀಯವಾಗಿ ಕಾಣುತ್ತೆ ನಿಮಗೆ, ಅದು ವಿಶೇಷ. ಕೃಷ್ಣ ಬಂದು ಚಂದ್ರನ ಮೇಲೆ ಕೂತಿರೋ ಚಂದ್ರಘಂಟಾನು ಇಟ್ಟಿದ್ದೀನಿ, ಅದು ಒಂದು ವಿಶೇಷ. ಆಮೇಲೆ ಹೀಗೆ ಬರ್ತಾ ಇದ್ದ ಬಕಾಸುರ ಹೋದೆ, ಬಕಾಸುರನ್ನ ಕಳಿಸ್ತಾನೆ ಕಂಸ. ಆವಾಗ ಬಕಾಸುರ ಇಲ್ಲಿದೆ ನೋಡಿ, ಬಕಾಸುರನ್ನ ಕಳಿಸ್ತಾನೆ. ಅವಾಗ ಬಕಾಸುರನ್ನ ಇದನ್ನ ಬಾಯಿ ತೆಗೆದು ಅದರಲ್ಲಿ ಹೋಗಿ ತಿರ್ಗಾ ಬಂದು ಅವನು ಕೂಡ ಸಂಹಾರ ಆಗಿ ಹೊಟ್ಟೋಗ್ತಾನೆ. ಆಮೇಲೆ ನಮಗೇನಾಗುತ್ತೆ ಅಂದರೆ ಇದರಲ್ಲಿ ಹಲವಾರು ಇದರಲ್ಲಿ ನಮಗೆ ಕೃಷ್ಣ ಲೀಲೆಗಳು ಸಿಗುತ್ತೆ. ಆಮೇಲೆ ಏನು ಮಾಡ್ತಾನೆ, ಕೃಷ್ಣನ ಕಂಸ ಚಾನೂರ ಮರ್ದನನ್ನ ಕಳಿಸ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನು ಯಾಕೋ ಬೇಡ, ನಮ್ಮ ಬಲರಾಮನ ಮಣ್ಣನ್ನು ಕಳಿಸ್ತೀನಿ ಅಂತ. ಅಲ್ಲಿದೆ, ಅಲ್ಲಿ ಬಲರಾಮನ ಕಳಿಸಿ ಅವನ್ನ ಎತ್ತು ಬಿಸಾಕ್ತಾ ಇದ್ದಾನೆ ನೋಡಿ, ಮೇಲೆ ಎತ್ತಿ ಇರೋದು ಎಷ್ಟು ಚೆನ್ನಾಗಿದೆ ಬಲರಾಮ. ಆಮೇಲೆ ಏನ್ ಮಾಡ್ತಾನೆ, ಅವನು ಇನ್ನೊಬ್ಬನ ಕಳಿಸ್ತಾನೆ ಕೃಷ್ಣನ್ಗೆ. ಕೃಷ್ಣ ಚಿಕ್ಕ ಅವಾಗ 10-11 ವಯಸ್ಸು. ಆ ಜೊತೆನೆ ಎತ್ತು ಬಿಸಾಕ್ಬಿಟ್ಟು ಅವನು ಮರ್ದನ ಮಾಡ್ತಾನೆ ಕೃಷ್ಣ. ಅದು ಹೀಗೆ ನಮ್ಮನೇಲಿ ಸಂಮೋಹನ ಕೃಷ್ಣ ಅಂತಿದೆ, ಅರ್ಧ ಕೃಷ್ಣ ಅರ್ಧ ರುಕ್ಮಿಣಿ, ಅದೊಂದು ವಿಶೇಷ. ಆಮೇಲೆ ಸಂಮೋಹನ ಕೃಷ್ಣ ಎಲ್ಲಿದೆ ಸರ್? ಅದು ಇಲ್ಲಿ ಕಾಣಿಸ್ತಾ ಇಲ್ಲ, ಒಳಗಡೆ ಇದೆ, ಮಿಕ್ಸ್ ಆಗೋಯ್ತು. ಆಮೇಲೆ ನಮಗೆ ಬ್ರಹ್ಮಾಂಡ ತಾಯಿ ಯಶೋದೆ ಮಣ್ಣು ಮುಕ್ಕು ಅಂತ ಹೇಳಿದಾಗ ಕೃಷ್ಣನ ಬಾಯಿ ತೆಗೆದಾಗ ಬ್ರಹ್ಮಾಂಡವನ್ನು ನಾ ಎಲೆಕ್ಟ್ರಾನಿಕ್ ಇಲ್ಲಿ ಮಾಡಿದ್ದೀನಿ. ನಮ್ಮ ಹುಡುಗರಿಗೆಲ್ಲ PhD ಎಲ್ಲ ಕೊಟ್ಟು ಹೇಳ್ಕೊಂಡು ಏನ್ ಮಾಡ್ಕೊಳ್ಳಿಲ್ಲ, ನಾನೇ ಅದಕ್ಕೋಸ್ಕರನೇ ಹೋಗಿ ಕಷ್ಟಪಟ್ಟು ಯಾರ ಹತ್ರ ಹೇಳಿ ಮಾಡಿಸಿದ್ದೀನಿ. ಅದು ಬಹಳ ಚೆನ್ನಾಗಿ ಬಂದಿದೆ. ಎಲ್ಲರೂ ಹುಡುಗರಿಗೆ ಇದನ್ನು ಹೇಳೋದ್ರಿಂದ ಅವರು ಏನೋ ಒಂದು ಸಂಶೋಧನೆ ಮಾಡಿ ನಮ್ಮ ಭಾರತ ದೇಶಕ್ಕೆ ಒಳ್ಳೆ ಹೆಸರು ತರಲಿ ಅನ್ನೋ ಉದ್ದೇಶದಿಂದ ಅದನ್ನು ಮಾಡಿ ನೋಡಿಸಿದ್ದೀನಿ. ಹೀಗೆ ಆಮೇಲೆ ಇದರ ವಿಶೇಷವಾಗಿ ನಮ್ಮ ಧರ್ಮ ಇದೆ ಅನ್ನೋದಕ್ಕೆ ರಾಮಾನುಜಾಚಾರ್ಯರು ಡೆಲ್ಲಿಗೆ ಹೋದಾಗ ಚೆಲುವ ನಾರಾಯಣ ಅಂತ ಇದ್ದಾರೆ, ಅದನ್ನು ಇಲ್ಲಿ ಇಟ್ಟಿದ್ದೀನಿ, ನಾವು ನೋಡ್ಬೋದಾಗಿದೆ ಇಲ್ಲಿ. ಹಾಗೆ ಕೃಷ್ಣನ ಭೋಜನ ಮಾಡ್ತಾ ಇರೋದು ಇಲ್ಲಿದೆ. ಯಶೋದೆ ಬರ್ತಾಳೆ, ಏನು ಯಾವಾಗ ನೋಡೋ ನಿನ್ ಮೇಲೆ ಇದ್ದಿದೆ ಕಂಪ್ಲೇಂಟ್ ಬರ್ತಾನೆ ಇರುತ್ತೆ. ಎಲ್ಲಾರ ಮನೆಗೆ ಹೋಗಿ ಬೆಣ್ಣೆ ಕದಿಯೋದು ಇದೆಲ್ಲ ಮಾಡ್ಬಿಡ್ತೀವಿ ಅಂತ ನಾನು ಬರ್ತೀನಿ ಅಂತಾಳೆ. ಅಮ್ಮ ಬರೀ ಸುಳ್ಳು ಬಾಮ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಅಲ್ಲಿರೋರು ಕೂತಿರೋರು ಇದೆಲ್ಲ ಏನಾಗ್ಬಿಡುತ್ತೆ, ಭೋಜನ ಇದಾಗ್ಬಿಡುತ್ತೆ. ಆಮೇಲೆ ಅವಳು ನೋಡ್ತಾಳೆ, ಎಲ್ಲಮ್ಮ ನೋಡಮ್ಮ ನಾವು ಊಟ ಮಾಡ್ತಾ ಇದ್ದೀನಿ ನೋಡಿ, ಇದಕ್ಕೆ ಸಾಕ್ಷಿ ಕೊವ್ವೆ ಸಾಕ್ಷಿ, ಇಲ್ಲಿ ನೋಡೋ ದನ ಕರುಗಳೆಲ್ಲ ಇಲ್ಲೇ ಇದೆ. ಅವ್ರ ಮಾತು ಯಾಕೆ ಹೇಳ್ತೀವಿ ನೀನು ಅಂತ ಹೇಳ್ತಾನೆ ಕೃಷ್ಣ. ಅದು ಇಲ್ಲಿ ಈ ವರ್ಷ ಬಂದಿದ್ದು ಅದು ಇಟ್ಟಿದ್ದೀನಿ ಇದು. ಆಮೇಲೆ ಹೀಗೆ ಎಲ್ಲ ಇದೆ. ನನ್ನ ಚಂಕು ಮೇಲೆ ಕೃಷ್ಣ ಇರೋದು ರಾಮಾನುಜಾಚಾರ್ಯ ಬರ್ದಿದ್ದೀನಿ ನೋಡಿ, ಚೆಲುವ ನಾರಾಯಣ ಏನೋ ಹಾಕಿದ್ದೀನಲ್ಲ ಲೆವೆಲ್. ಹೇಳ ರಾಮಾನುಜಾಚಾರ್ಯ ಗುರುಗಳು ಮೇಲುಕೋಟೆಯಲ್ಲಿದ್ದಾಗ ಅವರಿಗೆ ಕನ್ಸಲ್ಲಿ ಬರುತ್ತೆ, ಚೆಲುವ ನಾರಾಯಣ ಅಲ್ಲಿ ನವಾಬ ಡೆಲ್ಲಿಗೆ ಎತ್ಕೊಂಡು ಹೋಗಿದ್ದಾನೆ, ಅಲ್ಲಿಗೆ ಹೋಗು ಅಂತ. ಅವಾಗ ಅಲ್ಲಿಗೆ ಅವರು ಹೋದಾಗ ಡೆಲ್ಲಿಲಿ ನೀವು ಸನ್ಯಾಸಿ ಆಯ್ತಲ್ಲ, ನಿಮಗೆ ಶಕ್ತಿ ಇದೆಯಲ್ಲ, ಇಲ್ಲಿ ರಾಶಿ ಬಿದ್ದಿದೆ, ಕರೆದ್ರೆ ತಗೊಂಡೋಗಿ ಅಂತಾರೆ. ಅವಾಗ ಶಲಪಿಲೆ ಬಾಪ ಅಂತ ಹಿಂಗಂತಾರೆ ಕೈನ.
ಅದು ಬಂದು ಅಲ್ಲಿ ಕೂತ್ ಬಿಡುತ್ತೆ. ಅಲ್ಲಿಂದ ನಡ್ಕೊಂಡು ಡೆಲ್ಲಿಯಿಂದ ಬಂದು ಮೇಲುಕೋಟೆಗೆ ಬಂದು ಅದನ್ನ ಪ್ರತಿಷ್ಠಾಪನಾ ಮಾಡ್ತಾರೆ. ಅದನ್ನ ವಿಶೇಷವಾಗಿ ನವಾಬಳ ಮಗಳು ಬೇಬಿ ನಾಚ್ಯಾರ್ ಅಂತ ಅವಳು ಇದನ್ನ ಪೂಜೆ ಮಾಡ್ತಾ ಇರ್ತಾಳೆ. ಅವಳು ಇಲ್ಲಿ ಅಲ್ಲಿಂದ ಬಂದು ನನ್ನ ಮಗು ತಗೊಂಡು ಹೊಟ್ಟೋಗಿದ್ದಾರೆ ಅಂತ ತಂದೆಗೆ ಬೈದು ಮನೆ ಬಿಟ್ಬಿಟ್ಟು ಡೆಲ್ಲಿಗೆ ಬಂದು ಡೆಲ್ಲಿಯಿಂದ ಮೇಲುಕೋಟೆಗೆ ಬಂದು ಅಲ್ಲಿ ಆ ದೇವಸ್ಥಾನ ಬಂದು ಮುಖ್ಯ ಭಾಗದಲ್ಲಿ ಅವಳು ಅಕ್ಕಿ ಆಗ್ಬಿಡ್ತಾಳೆ. ಅದಕ್ಕೆ ಇವತ್ತಿಗೂ ಅವಳ ಒಂದು ಪ್ರೇಮ ಭಕ್ತಿಗೆ ಇವತ್ತು ನಾವು ಬೇಬಿ ನಾಚ್ಯಾರನವಳು ಮಾಮಡ ಗರ್ಲಿಗೂ ನಾವು ಮಾನ್ಯತೆ ಕೊಡ್ತಾ ಇದ್ದೀವಿ. ಫಸ್ಟ್ ಪೂಜೆ ಅವಳಿಗೆ ಆಗೋದು ಇವಾಗ ಮೇಲ್ಕೋಟೆಯಲ್ಲಿ ಇವತ್ತಿಗೂ. ಯಾಕಂದರೆ ಅವಳ ಭಕ್ತಿ ಯಾವ ರೀತಿ ಇತ್ತು ಚೆಲುವನಾರಾಯಣ ಮೇಲೆ ಅಂತ. ಕೃಷ್ಣ ಫಸ್ಟು ಇದನ್ ಮನೆಗೆ ಬಂದಾಗ ಬಾಳೆ ಹಣ್ಣು ತಂದ್ಬಿಟ್ಟು ಬರೀ ಬಾಳೆ ಸಿಪ್ಪೆ ಕೊಡ್ತಾ ಇದ್ದಾನೆ ಕೃಷ್ಣನಿಗೆ. ಅವನಿಗೆ ಅಷ್ಟು ಭಕ್ತಿ ಅವನಿಗೆ ಕೃಷ್ಣನ ಮೇಲೆ. ಅದು ಕೂಡ ಎಷ್ಟು ಚೆನ್ನಾಗಿದೆ ನೋಡಿ. ಅದು ಕೂಡ ನಮಗೆ ಇದರಿಂದ ಕಥೆಗಳೆಲ್ಲ ಬಹಳ ನಮ್ಮ ಹುಡುಗರಿಗೆ ಬಹಳ ವಿಶೇಷವಾಗಿ ಒಂದು ಕಥೆಗಳು ಗೊತ್ತಾ. ಗೋವರ್ಧನ್ ಗಿರಿದಾರ, ಆಮೇಲೆ ಇಸ್ಕಾನ್ ಸರ್ ಇದು. ಇಸ್ಕಾನ್ ಮಾಯಾಪುರಿ ಕಲ್ಕಟ್ಟ. ಹೆಲ್ಕಾನ್ ಅವಳು ಜರ್ಮನಿ ಲೇಡಿ 400 ಜನಕ್ಕೆ ಕೆಲಸ ಕೊಡ್ತಾ ಇದ್ದಾಳೆ. ಅವಳು ಈ ರಾಧಾಕೃಷ್ಣನ ಬಟ್ಟೆಯಲ್ಲಿ ಮಾಡಿ ಅದನ್ನ ನನಗೊಂದು ಕಳ್ಸಿಕೊಟ್ರು. ಅದಕ್ಕೆ ಅವ್ರು ಇಡು ಅಂತ ಹೇಳಿದ್ರೆ ಇಟ್ಟಿದ್ದೀನಿ. ಚೆನ್ನಾಗಿದೆ. ಹಾಗೆ ದಶಾವತಾರನು 1 ಪೀಸ್ ಇಟ್ಟಿದ್ದೀನಿ. ದಶಾವತಾರದಲ್ಲಿ ಒಂದೇ ಪೀಸಲ್ಲಿ ನೀವು ಕಟಕದಲ್ಲಿ ಎಲ್ಲ ತಿಳ್ಕೋಬೇಕು. ಆಮೇಲೆ ದಶಾವತಾರ ಕೆಳಗಡೆ ಇನ್ ಮಿಕ್ಕಿದ್ದು ಕೊಂಡಪಳ್ಳಿ ಅಂತ ಆಂಧ್ರದು ಇಟ್ಟಿದ್ದೀನಿ. ಕಲರ್ ಅಲ್ಲಿ ಬಣ್ಣದಲ್ಲಿ ಅವರು ಮಾಡಿದ್ದಾರೆ. ತುಂಬಾ ಸ್ಪೆಷಲ್ ಆಗಿದೆ ಸರ್. ಅದು ಸ್ಪೆಷಲ್ ಆಗಿದೆ. ಅದಿದೆ. ಅರ್ಜುನನ್ಗೆ ಗೀತೋಪದೇಶನೂ ಇಟ್ಟಿದ್ದೀನಿ ಮುಂದೆ ಇಲ್ಲಿ. ಅದು ಇದೆ. ಆಮೇಲೆ ಜಗನ್ನಾಥನ್ ಕೂಡ ಮುಂದೆ ಇಟ್ಟಿದ್ದೀನಿ. ಜಗನ್ನಾಥ, ಸುಭದ್ರ ಜಗನ್ನಾಥ, ಅದು ಕೂಡ ಪುರಿ ಜಗನ್ನಾಥನ್ನು ಮುಂದೆ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿದೆ ಸರ್. ಅದಂತೂ ತುಂಬಾ ವಿಶೇಷವಾಗಿದೆ. ದಶಾವತಾರ ಸ್ಪೆಷಲ್ ಪೇಂಟ್ ಇದು ಒಂಥರ. ಹೌದೌದು ಅಲ್ವಾ? ನೋಡಿ ಇದು. ಅದು ಸಿಕ್ಕದಾಗ ನಾವು ತಗೋಬೇಕು ಮೇಡಮ್, ಸಿಗೋದಿಲ್ಲ. ಇದು ತಾಯಿ ಯಶೋದೆ ಲಾಲ್ನೆ ಪೋಷಣೆ ಮಾಡ್ತಾ ಅವಾಗ ಇದು ಮಾಡ್ತಾ ಇರೋದು. ಅವನು ಹಠ ಮಾಡ್ತಾನೆ ಅಂತ ಹಾಲು ಕೊಡ್ತಾ ಇದ್ದಾಳೆ. ಅಲ್ಲಿ ಅಲ್ಲಿ ಬೆಣ್ಣೆ ಅದು ಯಾವ ರೀತಿ ಬೆಣ್ಣೆ ಒಬ್ಬೊಬ್ಬರ ಮನೆಗೆ ಹೋಗಿ ಕದೀತಾ ಇದ್ದ ಅಂತ ಅವನ ಸ್ನೇಹಿತರನ್ನು ಕರ್ಕೊಂಡೋಗಿ ಚಿತ್ರಣ ಅದನ್ನ ಇಲ್ಲಿ ಮಾಡಿಟ್ಟಿದ್ದೀವಿ. ಅದು ಬಹಳ ಚೆನ್ನಾಗಿದೆ. ಮೈಸೂರಿಂದ ತಂದಿದ್ದೀನಿ. ಅದು ಕೂಡ ಬೆಣ್ಣೆ ಕದೀತಾ ಅಲ್ಲಿದೆ ನೋಡಿ, ಮರದ್ದು ಕೆಳಗಡೆ ಅದು ಮೈಸೂರಿಂದ ತಂದಿರೋದು. ಅದು ಕೂಡ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲವನ್ನೂ ನೋಡಿ ತಂದಿದ್ದೀನಿ. ಅದೇ ಒಂದೊಂದು ವಿಶೇಷವಾಗಿ ಪೂರ್ತಿ ಬಾಲಲೀಲೆಗಳನ್ನೆಲ್ಲ ಹೇಳಿದೆ ಕೃಷ್ಣಂದು ಅಲ್ವಾ? ಕೃಷ್ಣನಿದೆ. ಇದು ನಾವು ನಾವು ಒಮ್ಮೆ ತಂದು ಕೂಡ ಕೈಯಲ್ಲಿ ಮಾಡಿದೀವಿ ನೋಡಿ. ಯಾವುದು ಸರ್?
ಬೊಮ್ಮೆ ತಂದು ಅಲಂಕಾರ ಮಾಡಿ ಕೃಷ್ಣನಿಗೆ ಹಾ ಹಾ ಅದು ಮಾಡಿದೀವಿ. 2 ಕಡೆನೂ ಇಟ್ಟಿದ್ದೀನಿ ಅದನ್ನ. ಅದೇ ಅಲ್ಲೂ ಅದು ಒಂದಿದೆ. ಚೆನ್ನಾಗಿ ಕಾಣ್ಲಿ ಅಂತ. ಹಾ ಅದು ಮುಂದೆ ಹೋಗೋಗಿದೆ, ಬ್ಯಾಟ್ರಿ ಇದಾಗೋಗಿದೆ. ಇಲ್ಲ ಕೆಳಗಡೆ ಇಟ್ಟರೆ ಮುಂದಕ್ಕೆ ಹೋಗುತ್ತಾ ಅಂಬೆಗಾಲ್ ಇಟ್ಕೊಂಡು. ಹಾ ಕೆಲವೆಲ್ಲ ಕವರೇ ಬಿಚ್ಚಿಲ್ಲ, ಹಾಗೆ ಇಟ್ಟಿದ್ದೀರಾ. ಹಾ? ಕೆಲವೆಲ್ಲ ಕವರ್ಸೇ ಬಿಚ್ಚಿಲ್ಲ. ಇಲ್ಲ ತೆಗೆದ್ಬಿಟ್ಟಿದ್ದೀನಿ. ಯಾವ್ದೋ 1-2. ಚಾಣೂರ ಮರ್ದನ ಅಂದ್ರಲ್ಲ ಸರ್ ಇದು. ಅವನು ಅದೆಲ್ಲ ತಗೊಂಡಲ್ಲ ಗೋವರ್ಧನಗಿರಿ. ಸರ್ ಇದುವರೆಗೂ ಕೃಷ್ಣನ ಬಾಲಲೀಲೆಯಿಂದ ಹಿಡಿದು ದಶಾವತಾರದ ತನಕನೂ ಎಷ್ಟು ಚೆನ್ನಾಗಿ ಬೊಂಬೆಗಳನ್ನ ಜೋಡಿಸಿದ್ದೀರಾ. ಇದು ಆ್ಯಕ್ಚುಲಿ ನೋಡೋಕ್ಕೆ ನಮಗೆ 1 ವಾರ ಆದರೂ ಸಾಲದು. ಈ ಲೀಲೆಗಳದೆಲ್ಲ ನೋಡೋಕ್ಕೆ ಒಂದೊಂದೇ ಗೊಂಬೆಗಳು ಭಾಳ ಅಬ್ಸರ್ವ್ ಮಾಡಿ ನೋಡಬೇಕು. ನೀವು ಈ ಥರ ಇಟ್ಟಿರೋದ್ರಿಂದ ಒಂದು ಪಿಕ್ಚರ್ ಮಾಡಿದ್ದೀನಿ ನಾನು. ಆದರೆ ನಿಮ್ಮಿಂದ ತಿಳ್ಕೊಳ್ಳೋ ಅಂಥದ್ದು ತುಂಬ ಇದೆ ನಮಗೆ ವಿಷಯಗಳು. ಹಾಗೆ ದಶಾವತಾರದ್ದು ಅಷ್ಟೇ ವಿಶೇಷವಾದ ಗೊಂಬೆಗಳ ಕಲೆಕ್ಷನ್ ನಿಮ್ಮ ಹತ್ರ ಇದೆ. ಸೊ ಈ ವಿಷಯ ಎಲ್ಲ ಹೇಳಿದ್ದಕ್ಕೆ ನಮಗೆ ತುಂಬ ಧನ್ಯವಾದಗಳು ಸರ್. ಇದಕ್ಕಿಂತ ಇನ್ನೊಂದು ಸ್ಪೆಷಲ್ ಥ್ಯಾಂಕ್ಸ್ ಏನಂತಂದರೆ, ಈ ವಯಸ್ಸಲ್ಲಿ ಇಷ್ಟಪಟ್ಟು ಇಷ್ಟು ಇಂಟ್ರೆಸ್ಟಿಂದ ಹೀಗೆಲ್ಲ ಜೋಡಿಸಿ ಆ ಕೃಷ್ಣನ ಆರಾಧನೆ ಮಾಡ್ತಾ ಇದ್ದೀರಲ್ಲ, ನಿಮಗೆ ನಿಜವಾಗ್ಲೂ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಸರ್. ನಾನು ಚಿಕ್ಕವಳಾದ್ರೂ ನಾನು ನಿಮಗೆ ಒಂದು ಒಳ್ಳೆ ಮಾತು ಹೇಳ್ತಾ ಇದ್ದೀನಿ ಅಷ್ಟೇ ಸರ್. ನಿಮಗೂ ಈ ಕೃಷ್ಣ ಜನ್ಮಾಷ್ಟಮಿ ದಿವಸ, ಕೃಷ್ಣ ಜನ್ಮಾಷ್ಟಮಿ, ಕೃಷ್ಣ ರೋಹಿಣಿ ನಕ್ಷತ್ರ ಜಯಂತಿ ಯಾವುದಾದ್ರೂ ಕರಿಬೋದು. ಈ ಸಂದರ್ಭದಲ್ಲಿ ನಿಮಗೆ ಆರೋಗ್ಯ ಐಶ್ವರ್ಯ ಸುಂದರವಾದ ಜೀವನವನ್ನು ಕೊಡಲಿ ಅಂತ ನಾನು ಕೃಷ್ಣನಲ್ಲಿ ಬೇಡಿಕೊಂಡು ನಿಮ್ಮ ದಂಪತಿಗಳಿಗೆ ಸುಂದರ ಜೀವನ ದೇವರು ಕೃಷ್ಣ ಕೊಡಲಿ. ಯಾವ ಚಾನಲ್ ಅವ್ರು ನೀವು? ನ್ಯೂಸ್ ಫಸ್ಟಾ? ಓಕೆ. ಎಲ್ಲ ಸೇವೆ ಮಾಡ್ತಾ ಇದ್ದಾರೆ. ಅದೇ